2025 ಡಿಸೆಂಬರ್ನಲ್ಲಿ ನಡೆದಂತಹ ಕರ್ನಾಟಕ TET ಇವತ್ತು ನಡೆದಂತಹ ಫ್ರಮ್ 1 to 150 ಎಲ್ಲ ಕ್ವಶನ್ಸ್ನ ಆನ್ಸರ್ಸ್ನ ಡಿಸ್ಕಸ್ ಮಾಡ್ತಾ ಬರೋಣ. ಇದರಲ್ಲಿ ಯಾವುದಾದ್ರೂ ನಿಮಗೆ ತಪ್ಪಿದೆ ಅಂತ ಅನಿಸಿದ್ರೆ ಕಮೆಂಟ್ ಮಾಡೋದ್ರ ಮೂಲಕ ಹೇಳಿ. ಸೊ ಫಸ್ಟ್ ಒನ್ ನಾವು ಡೆಫಿನೆಟ್ಲಿ ಈಸಿಯಾಗಿ ಹೇಳ್ಕೊಬೋದು ಇವೆಲ್ಲ ಪ್ರಶ್ನೆಗಳಿಗೆ. ಸೊ ಇದರಲ್ಲಿ ಅಜ್ಞಾನ ಆಗಿರುತ್ತೆ. ಸೊ ಇಲ್ಲಿ ಐನ್ಸ್ಟೀನ್ ಕರೆಕ್ಟಾಗಿದೆ. ಇದನ್ನು ದೆನ್ ಹೊರಗಡೆ ಇಲ್ಲಿ ಲೋಪ ಎಣ್ಣ ಕನ್ಫರ್ಮ್ ಮಾಡಿ. ಅದೇ ರೀತಿಯಾಗಿ ದೆನ್ ಇಲ್ಲಿ ಎಲ್ಲ ಸರಿಯಾಗಿದೆ. 12 ಇಲ್ಲಿ ನನಗನ್ಸಿದ್ದು ಇದೇನೆ. ಓಕೆ, ಈಸಿಯಾಗಿದೆ. ಇಲ್ಲಿ 18ಕ್ಕೆ ಡೆಫಿನೆಟ್ಲಿ 3. ಇದು ಮೇ ಬಿ ನನ್ನ ಪ್ರಕಾರ, ಯಾಕಂದರೆ ಯಾವುದೂ ಸರಿಯಾಗಿ ಬರಲ್ಲ ಅನ್ನೋದು ನನ್ನ ಒಪಿನಿಯನ್. ನೋಡೋಣ. 21ರಲ್ಲಿ ಇದಾಗಿರುತ್ತೆ 4. 23ರಲ್ಲಿ ಡೆಫಿನೆಟ್ಲಿ 3ನೇದು. 24ರಲ್ಲಿ ನೀವು ಈಸಿಯಾಗಿ ಹೇಳ್ಬೋದು. ಈಗ ಇಂಗ್ಲೀಷ್ಗೆ ಬರೋಣ. ಈಸಿಯಾಗಿದೆ. ಲೆಥರ್ಜಿಕ್ ಇಲ್ಲ, ಇಲ್ಲಿ ಟಿಕ್ ಮಾಡಿರೋದು ಸರಿಯಾಗಿದೆ. ಹೌದು. ಇಲ್ಲಿ ನೈಬರ್ 37ರಲ್ಲಿ 3ನೇದಾಗಿರುತ್ತೆ. 38ರಲ್ಲಿ 1. ಹಾಗೆ ಇಲ್ಲಿ 3 ಕರೆಕ್ಟಾಗಿದೆ. 2 ಹಾಗೆ 43ರಲ್ಲಿ 44ರಲ್ಲಿ ಕರೆಕ್ಟಾಗಿದೆ. 45ರಲ್ಲಿ ಪೋಯೆಟ್ ಪರ್ಸ್ನಿಫೈಸ್ ಇಂಗ್ಲೆಂಡ್ 45ರದಾಗಿರುತ್ತೆ. 46ರಲ್ಲಿ 3 ಥ್ರೂ ದ ವಿಂಡೋ. ಇದನ್ನೆಲ್ಲರೂ ಸರಿಯಾಗಿ ಬರೆದಿರ್ತಾರೆ. ಸೊ 49ರಲ್ಲಿ 2 ಬಿಕಾಸ್ ಐ ಫಾರ್ಗಾಟ್ ಟು ಟೇಕ್ ಮೈ ಅಂಬ್ರೆಲಾ. ಬಿಕಾಸ್ ಬರಲ್ಲ, ತಪ್ಪಾಗುತ್ತೆ. ಬಟ್ ಐ ಫಾರ್ಗಾಟ್ ಟು ಬ್ರಿಂಗ್ ಮೈ ಅಂಬ್ರೆಲಾ, ಇದು ಸರಿಯಾಗಿದೆ. ಸೊ ಇದರಲ್ಲಿ ಈಸಿಯಾಗಿ ಹೇಳ್ಬೋದು. 51ರಲ್ಲಿ 2 ಕಾಪಿಯಿಂಗ್ ಆಗಿರುತ್ತೆ. ಇದು 2 1 3. 55ರಲ್ಲಿ 1. 56ರಲ್ಲಿ ನೀವು ನೋಡ್ಬೋದು 3 1. ಇದು ಲಾಸ್ಟ್ ಒನ್ನಲ್ಲಿ 3 ಆಗಿರುತ್ತೆ. ಸೊ ನೆಕ್ಸ್ಟ್ ಬರೋಣ. ಸೈಕಾಲಜಿ ಆ್ಯಕ್ಚುಲಿ ತುಂಬ ಈಸಿಯಾಗಿ ಕೊಟ್ಟಿದ್ದಾರೆ. ಡೈರೆಕ್ಟ್ ಕ್ವೆಶನ್ ಇದೆ. ಡಿಸ್ಕ್ರಿಪ್ಟಿವ್ ಅಪ್ರೋಚ್ ಆಗಿರುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಹೀಗೆ ಬರುತ್ತೆ. ಸೊ ಇಲ್ಲಿ ಕಾಗ್ನಿಷನ್ ಡೊಮೈನ್. ಓಕೆ, ಡೈರೆಕ್ಟ್ ಕ್ವೆಶನ್ ಈಸಿಯಾಗಿದೆ. 67ರಲ್ಲಿ ನೀವು ಬ್ರೈನ್ ಸ್ಟಾರ್ಮಿಂಗ್ ಅಂತ ಹೇಳ್ಬೋದು. ಸಾರಿ, ಎಜುಕೇಷನಲ್ ಪ್ರೋಗ್ರಾಮ್ ಫಾರ್ ಬ್ಯಾಕ್ವರ್ಡ್. ಒನ್ ಆಫ್ ದ ಎಜುಕೇಷನಲ್ ಪ್ರೋಗ್ರಾಮ್ ರೆಮಿಡಿಯಲ್ ಟೀಚಿಂಗ್ ಇಸ್ ಕರೆಕ್ಟ್. ಹೈರಾರ್ಕಿ ಡೆಫಿನೆಟ್ಲಿ ಮಾಸ್ಲೋ ಹೇಳಿರ್ತಾರೆ. ದೆನ್ ಇಲ್ಲಿ ವೈಗಾಟ್ಸ್ಕಿನೇ ಇನ್ಸೈಡ್ಫುಲ್ ಲರ್ನಿಂಗಲ್ಲಿ ನಾವು ನೋಡ್ಬೋದು. ಹೀರೋ ವರ್ಷಿಪ್ ಡೆಫಿನೆಟ್ಲಿ ಅಡೋಲಸೆನ್ಸ್ ಏಜಲ್ಲಿ. ಅರ್ಲಿ ಚೈಲ್ಡ್ಹುಡ್ ಬಗ್ಗೆ ನಾವು ಮಾತಾಡಲ್ಲ. ಇದರಲ್ಲೂ ಅಡೋಲಸೆನ್ಸ್ ಸ್ಟೇಜೇ. ಏಜ್ ಆಫ್ ಐಡಿಯಲ್ ಅಂತಲೇ ನಿಮಗೆ ವಾಮದೇವಪ್ಪ ಬುಕ್ಕಲ್ಲಿ ನೋಡ್ತೀರಾ. ಗ್ಯಾಂಗ್ ಏಜ್ ಡೆಫಿನೆಟ್ಲಿ ಇಲ್ಲಿ
ಗ್ಯಾಂಗ್ ಕ್ರಿಯೇಟ್ ಮಾಡ್ಕೊಳ್ಳೋದು ಆ್ಯಕ್ಚುಲಿ ಅಡೋಲೆಸೆನ್ಸ ಇದು ನೋಡೋಣ ಇನ್ನೊಂದ್ಸರಿ ಕನ್ಫರ್ಮ್ ಮಾಡ್ಕೊಳ್ಳೋಣ. ಸೊ 76 ಕಂಟಿನ್ಯೂಟಿ. ಸೊ ದಿಸ್ ಒನ್ ಇಸ್ ಟು ಒನ್ ಅಟ್ ಹೋಮ್. ಇದು ಅಡೋಲೆಸೆನ್ಸಿಂದ ಸ್ಟಾರ್ಟ್ ಆಗೋದು, ಲೈಕ್ ಮ್ಯಾಕ್ಸಿಮಮ್ ಶೋ ಸ್ಪರ್ಟ್ ಇನ್ ಗ್ರೋತ್. ದೆನ್ 80 2 ನೋಡ್ಬೋದು, 81 2 ಎಲಾಬರೇಷನ್, 82 4, 83 3, 84 2 ಕ್ರಿಯೇಟಿವಿಟಿ. ಇಟ್ಸ್ ಎ ನಾರ್ಮಲ್. ಓರಲ್ ಕ್ವೆಶನ್, ರೆಡಿನೆಸ್ ಆ್ಯಂಡ್ ವಿಲ್ ಪವರ್, ಪ್ರಾಬ್ಲಮ್ ಸಾಲ್ವಿಂಗ್, ಗ್ಯಾಗ್ನೆ ಕೊಡೋದು. ಸೊ ಇಲ್ಲಿ ಕ್ಯೂರಿಯಾಸಿಟಿ ಇದಾಗಿರುತ್ತೆ. ಇದು ಕರೆಕ್ಟ್ ಇದೆ, ಫೋರ್ತ್ ಒನ್. ಸೊ ನೆಕ್ಸ್ಟ್ ಬರೋಣ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್, ದ ಲಾಸ್ಟ್ ಪಾರ್ಟ್. ಸೊ ಇಲ್ಲಿ 80 ಕರೆಕ್ಟ್ ಆಗಿದೆ. ಆ್ಯಂಡ್ ಇಲ್ಲಿ 2 ಇಸ್ ಅ ಕಾನ್ಸ್ಟೆಂಟ್ ಪಾಲಿನಾಮಿಯಲ್, ಕರೆಕ್ಟ್ ಸ್ಟೇಟ್ಮೆಂಟ್ ಕೇಳ್ತಾ ಇರೋದವರು. ಹಾಗಿದ್ರೆ ನೆಕ್ಸ್ಟ್ ಒನ್ 93 ಥರ್ಡ್ ಒನ್. ಸೊ ಡ್ಯೂಸ್ ಆ್ಯಂಗಲ್, ಇದರಲ್ಲಿ 1 ಅಲ್ವಾ. ನೆಕ್ಸ್ಟ್ ದಿಸ್ ಒನ್ ಈಸ್ ಆಲ್ಸೋ 1, 2, 1, this one, ಈ ಥರ ಆಪ್ಷನ್ಸ್ಗಳು ಕೊಟ್ಟಾಗ ನಾವು ಲೈಕ್ ಆಪ್ಷನ್ಸ್ನ ಇಟ್ಕೊಂಡು ಆನ್ಸರ್ನ ಹುಡುಕಬೇಕು, ಆವಾಗ ಬೇಗ ಆನ್ಸರ್ ಸಿಗುತ್ತೆ. 105 106 7 ಈಸ್ ಆಲ್ಸೋ 1:64. ಇದು ಆ್ಯಕ್ಚುಲಿ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥ ಕ್ವಶನು, ಎಸ್ ಎಸ್ ಎಲ್ ಸಿ ಅವ್ರ 9th. ಸೊ ಹಾಗಾಗಿ ಹೇಳೋದು ಯಾವಾಗಲೂ ಫಸ್ಟು ಟೆಕ್ಸ್ಟ್ ಬುಕ್ಕನ್ನು ಪಕ್ಕಾಗಿ ಆನಂತರ ಬೇರೆದು ಓದಿ. ಬೇರೆ ನಿಮಗೆ ಟಿ ಸೋರ್ಸ್ ಬಂದುಬಿಟ್ಟೇ ಬೇರೆ ಯಾವುದೂ ಅಲ್ಲ. ಯಾವುದು ಓದದೇ ಇದ್ರೂ ನೀವು NCERT ಟೆಕ್ಸ್ಟ್ ಬುಕ್ಸನ್ನು ಚೆನ್ನಾಗಿ ಓದಿದ್ದೇ ಆದರೆ ಸಾಕು, ಆರಾಮ್ಸೆ ನೀವು ಸೇಫರ್ ಸೈಡಿಗೆ ಎಷ್ಟು ಬೇಕೋ ಅಷ್ಟು ಮಾರ್ಕ್ಸನ್ನು ತೆಗಿಬಹುದು. ಎಲ್ಲದನ್ನು ಓದ್ತೀನಿ, ಆ ಸೋರ್ಸ್ನೂ ತೊಗೋತೀನಿ, ಅವ್ರು ಬುಕ್ ಬರೆದಿದ್ದಾರೆ ಅದನ್ನು ತೊಗೋತೀನಿ, ಇವ್ರು ಕೊಟ್ಟಿದ್ದಾರೆ ಅದು ತೊಗೋತೀನಿ ಅಂತ ಮಾಡಿದ್ರೆ ಸುಮ್ಮನೆ ವೇಸ್ಟು. ಮನೇಲಿ ಬುಕ್ ಹಿಡ್ಕೊಂಡು ಕೂರ್ಬೇಕು, ಅಂದರೆ ಮನೇಲಿ ಬುಕ್ಗಳನ್ನು ಜೋಡಿಸಿಡ್ಬೇಕಷ್ಟೇ, ಅದನ್ನು ತೆಗೆದು ಓದೋಕ್ಕೂ ಟೈಮ್ ಇರೋಲ್ಲ. ಸೊ 118 ಬಂದುಬಿಟ್ಟು 2, 119 ಬಂದುಬಿಟ್ಟು 2 ಅಗೈನ್. ಸೊ ದಿಸ್ ಈಸ್ ಆಲ್ಸೋ ಐ ಥಿಂಕ್ 2. ಇಲ್ಲಿ ಆಲ್ರೆಡಿ ಹೇಳಿದ್ದೀನಿ, ಜೌಲ್ಸ್ ಲಾ ಆಫ್ ಹೀಟಿಂಗ್. ಪ್ಯಾರಲಲ್, ಇಲ್ಲಿ 4th ಆಪ್ಷನು ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್. ಇಲ್ಲಿ 30 ಸೆಂಟಿಮೀಟರ್. ದಿಸ್ ಒನ್ ಕಾರ್ಬನ್ ಡೈಆಕ್ಸೈಡು Ag. ಇಲ್ಲಿ ಅಯೋಡಿನ್ನು, ಕಾರ್ಬನ್ ಡೈಆಕ್ಸೈಡು, ನಾಟ್ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ಥರ್ಮಿಟ್ ರಿಯಾಕ್ಷನು MgO. ಸೆಕೆಂಡ್ ಆಪ್ಷನ್ನು ಕೋಲ್ ಟಾರು, ಕೀಮೋಟ್ರೋಪಿಸಮು, ಲಿಗಮೆಂಟು. ಇಲ್ಲಿ ಪಾರಿಫೆರಾ 1%. ಇಲ್ಲಿ ಆಪ್ಷನ್ 4. ದೆನ್ ಲ್ಯಾಕ್ ಆಫ್ ಆಕ್ಸಿಜನು, ಇಲ್ಲಿ ಆಪ್ಷನ್ 4 ಆಗಿರುತ್ತೆ. ನೆಕ್ಸ್ಟ್ ಟೆಂಟೇಟಿವು, ಅಫೆಕ್ಟಿವ್ ಡೊಮೈನು, ಎಕ್ಸಿಕ್ಯೂಷನು. ಆ್ಯಂಡ್ ಇಲ್ಲಿ ಎರಡು ಕಡೆನೂ ಆಪ್ಷನ್ 2, ಇದು ಸಹಿತ ಆಪ್ಷನ್ 2. ದಟ್ಸ್ ಇಟ್. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಯಾವುದಾದ್ರೂ ಡೌಟ್ ಇದೆ ಅಂದರೆ ದಯವಿಟ್ಟು ಕೇಳಿ. SMS ಟ್ಯುಟೋರಿಯಲ್ಸ್ ಅಂತ ಹೇಳಿ ಟೆಲಿಗ್ರಾಮ್ ಗ್ರೂಪ್ ಇದೆ, ಜಾಯ್ನ್ ಆಗಿ. ಅದರಲ್ಲಿ ನಿಮಗೆ ನನ್ನ ನಂಬರ್ ಸಹಿತ ಸಿಗುತ್ತೆ. ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಫಾರ್ ಮೋರ್ ಇನ್ಫಾರ್ಮೇಷನ್. ಥ್ಯಾಂಕ್ ಯು. ನೀವೇನಾದರೂ GPSTRಗೆ ರೆಡಿ ಆಗ್ತಿದ್ದೀರಾ ಅಂದರೆ ನನ್ನ ಜೊತೆ ಟಚ್ಚಲ್ಲಿರಿ. ಬೇಕಾಗಿರುವಂಥ ಒಂದು ಗೈಡೆನ್ಸನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್.